ಇಲ್ಲೇ ಟೈಮ್ ನೋಡ್ರಿ ಆಗಲಿ 9:30 ಆತ. ಇವಾಗ ಮಮ್ಮಿ ಕಸದೆಲ್ಲ ಹೊಡ್ಯಾತಿದ್ರಿ. ಹರ್ಷ ಇನ್ನೂ ಎದ್ದು ಬಂದಿಲ್ಲ ಮಮ್ಮಿ. ಆಕೆಗೆ ಮಕ್ಕಳಾಗಿ ಬಿಡ್ರಿ ನೀವು. ಮತ್ತೆ ಹಂಗೆ ಮಾಡಬಾರ್ದು. ಒಲ್ಲೆವನ ಇಲ್ಲಿ ನೋಡ್ರಿಪ್ಪ ಗಿಡ ಇದು ಕಾಮ ಕಸ್ತೂರಿ ಇದ್ರಿ. ಇದು ಎದ್ದಿದ್ದವ್ರು ಇದ್ರೊಳಗೆ ಹೂ ಬಿಟ್ಟಿದ್ದಾವೆ ನೋಡ್ರಿ. ಇಲ್ಲಿ ಇವಾಗ ಹಸಿ ಅದಾವೆ. ಒಣಗ್ತಪ್ಪ ಅಂತಂದ್ರೆ ಇದ್ರೊಳಗೆ ಕಾಮ ಕಸ್ತೂರಿ ಬೀಜ ಬರ್ತಾವೆ. ಆಮೇಲೆ ಇದು ಪ್ಯಾರ್ಲನ್ ಗಿಡ ದೊಡ್ಡದಾಗತೈತ್ರಿ. ಆಮೇಲೆ ಇದು ಕೆಂಪದು ಇದು ಹೂ ಅಂತಲ್ರಿ, ಅಬಾಲಿ ಹೂ ಗಿಡ ರೀ ಇದು. ಆಮೇಲೆ ಇದು ಕರಿಬೇವು ಗಿಡ ಒಂದು 3-4 ಎದ್ದಾವ್ರಿ. ಇಲ್ಲಿ ಇವಾಗ ಗ್ಯಾಸ್ ಕಟ್ಟಿ ಕ್ಲೀನಾಗಿ ತೊಗೊಂಬಿಡೋಣ್ರಿ. ಸ್ವಲ್ಪ ಬಾಡ್ರಾಡಿ ರೆಡಿಯಾಗಿರ್ತೈತಿ. ನೆನ್ನೆನ ತೊಳಿಬೇಕಂತ ಹೇಳಿದ್ವಿ. ಇವತ್ತು ಬೆಳಗ್ಗೆ ಇವಾಗ ತೊಳೆದು ಅಡುಗೆದೆಲ್ಲ ಮಾಡೋಣ್ರಿ. ಇಲ್ಲಿ ಇವಾಗ ಗ್ಯಾಸ್ ಎಲ್ಲ ನಾನು ಕ್ಲೀನಾಗಿ ತೊಳ್ಕೊಂಡೆ ರೀ. ಇಲ್ಲಿ ನಾನು ಮೀಶೋಲಿಂದ ಆರ್ಡ್ರ್ ಮಾಡಿದ್ದು ತುಂಬಾಕ್ ಬಂದಿತ್ತಲ್ಲ ಮಮ್ಮಿ. ಮತ್ತಿಲ್ಲಿ ಕಾಣತೈತಲ್ಲ ಹೊರಗೆ. ಅಂದ್ರೆ ಇದು ಏನಕ್ಕಿತ್ತಪ್ಪ ಅಂತಂದ್ರೆ ಮುದ್ದೆ ಮಾಡಿ ಹಾಕ್ಬೇಕಲ್ಲ ರೀ. ಒಂದು ಏನಾದರೂ ಪಿನ್ಗಿನ್ ತೊಗೊಂಡು ಒಂದು ಸ್ವಲ್ಪ ಕೆಳಗೆ ಸರಿಸ್ಬೇಕದು. ಇಲ್ಲದಂದ್ರೆ ಮ್ಯಾಗ ಇದ್ಬಿಡ್ತಾವೆ. ಯಾವ್ದಿದ ಅರ್ಶಿ ನನಗೆ ಬರ್ತೈತೆ. ಇದು ಅರ್ಶಿಯಾಗ ಬರುತ್ತೆ ನೋಡಿ. ತೋಳ ಗಿಡ ಹಾಕವ ಆಸೆ ಹಾಕೋ ನಮಗೆ. ನಾವು ಗಿಡ್ಡ ಅಂತ ತೊಗೊಳಂಗಿಲ್ರಿಪ್ಪ, ಒಂಥರ ಆಗ್ಬಿಡ್ತಾವ. ಹಾಗಾಗಿ ಉದ್ದನ್ ತೊಳಿ ತೊಗೊಂತೀವಿ ನಾನು. ಉದ್ದನ್ ತೊಳಿ ತೊಗೊಂಡಾರ ಏನವ್ರು ನಾವು ಹೋದ ಉಟ್ಕೊಂಡಿರ್ತೀನಿ ಅಲ್ಲಿ. ಹೌದು ಐತಲ್ಲ. ಒಂದೆರಡು ಜಂಪರ್ ನನಗೆ ಇದು ಅರ್ಶಿಯಾಗಿ ಚಲೋ ಆಕೈತೆ ನೋಡಿದ್ದು ಗೋಲ್ಡನ್. ನನ್ನ ಮದುವೆಗೆ ಮಡಿ ನೋಡ್ಬೋದು. ಇದಾ ಮದುವೆಗೆ ಹಾಕಿದ್ವಿ ಮಮ್ಮಿ. ಭಾಳ ಚಂದ ಇತ್ತು. ಮಸ್ತ್ ಐತಲ್ಲ. ಮಸ್ತ್ ಐತಿ ಮಡಿ. ಅವಾಗಿಂತ ಮಡಿ ಇದ್ದು ನಾವು ಉಪ್ಪು ನಿಂದಿರ್ತೈತೇನ ಇದು? ಇಲ್ಲ ಇಲ್ಲ ಮೆತ್ತಗೈತಿ. ಒಂದಿನ ಉಟ್ಕೊಂತೇನೆ ತಡಿ. ಚಂದ ಕಾಣ್ತೈತಿ ಇಂಥ ಕಲರ್. ಅದ್ರಾಗಿನ ಬ್ಲೌಸ್ ಫೇಲ್ ಆಗೈತೆ. ಬ್ಲೌಸ್ ತೊಗೋಬೇಕು. ಬ್ಲೌಸ್ ಫೇಲ್ ಆಗೈತೆ. ಅದ್ರಾಗ ಎಂಥದ್ದು ಹೋಗ್ತೈತೆ ನೋಡಿ ತೊಗೋಬೇಕು. ಇದ್ರೊಳಗೆ ಅದ್ರೊಳಗೆ ಎಂಥದ್ದು ಬ್ಲೌಸ್ ಇಂಥದ್ದು ಹೋಗ್ತೈತೆ ನೋಡಿಲ್ಲ. ಅಂತ ಇದು ಒಪ್ಪಲ್ಲ. ಇಂಥದ್ದು ಹೋಗ್ತೈತಿ ಇಂಥ ಕಲರ್. ಅಂತ ಕಲರ್ ಆಗ್ಬೇಕನ. ದಡಿ ಇದ್ದು ಇದೈತಿ. ಇದೆಲ್ಲ ಹೋಗೈತಿ. ಜಂಪರ್ ಇದು ಹೋಗೈತೆ. ಕರೆಕ್ಟ್ ಇಲ್ಲ ಅದು. ನೀನ ಹೊಲ್ದಿರ್ಬೇಕದು. ಅಂತ ಹೊಲ್ಕೊಂಡಿದ್ವಿ ಮುಂಗೈ ಮಠ. ಅದು ಕಟ್ ಮಾಡಿ ಹಾಪ್ತು ಇಟ್ಕೊಂಡು ಫುಲ್ ಹಾಪ್ ಆಗ್ಬಿಡ್ತಾವ. ಅಯ್ಯ ಸುಮ್ಮನೆ ಬಿಡಿ. ನಾವು ಉದ್ದಂತ ಇದ್ರಿ ಹೊಲಕ್ಕೆ ಅಂತಂದು ಏನು ಮಾಡಿ. ಸೀರೆನ ಸೀರೆ ನಮ್ಮ ಮಮ್ಮಿ ಕಡೆ. ಆದರೂ ಸೀರೆ ತೊಗೊಳೋದು ಬಿಡೋದಿಲ್ಲ. ಹೌದಲ್ಲ ಮಮ್ಮಿ? ಜಾಯ್ನ ಮದುವೆ ಮಾಡಿ ಸಬ್ಸ್ಕ್ರೈಬರ್ ಕೊಟ್ಟು ಕಳಿಸಿದ್ದು. ಮತ್ತು ದಾದಿ ಮಾಡಿ ತೊಗೊಂಬಂದಿದ್ದದ್ದು. ಅರ್ಶಿಗೊಂದು ನಿನಗೊಂದು ಅಂತಂದು ಅವು. ಇಲ್ಲಿ ಇವಾಗ ನಾನು ಅವಲಕ್ಕಿ ಮಾಡತ್ತೀನಿ ರೀ. ಮತ್ತು ಬೆಳಗ್ಗೆ ನಾಷ್ಟ ಮಾಡತ್ತೀವಿ. ಯಾಕೆ ಅವಲಕ್ಕಿ ಇಲ್ಲದಂದ್ರೆ ನಾಷ್ಟ ಇರಲ್ಲ ರೀ ನಮ್ಮ ಮನ್ಯಾಗ. ಅಂದ್ರೆ ಬೆಳಗ್ಗೆ ಎದ್ದು ಕೂಡಲೇ ಅಡುಗೆ ಮಾಡಿಬಿಡ್ಬೇಕ್ರಿ ಇವರಿಗೆ. 9 ಗಂಟೆ ಅಂದ್ರೆ ಬಿಸಿ ಬಿಸಿ ತಿನ್ಬೇಕು ಮಮ್ಮಿ. ತಣ್ಣ ತಿನ್ಬಾರ್ದು. ಬಿಸಿ ಬಿಸಿ ಅಂತಂದ್ರೆ ಮೊಮ್ಮಕ್ಳು ಯಾವಾಗ ಹೇಳ್ತಾಳ್ರಿ ತಡಿ ಬಿಸಿ ಮಾಡ್ತೀನಿ. 1 ಗಂಟೆ ಆದ್ರೂ ಬಿಸಿ ಮಾಡಕ್ಕೆ ನಿಂತಿರ್ತಾಳ್ರಿ. ಆದ್ರೆ ಇನ್ನೂ ಆಗಿರಂಗೆ ಹೇಳ್ರದ. ಆಕೆ ಜಲ್ದಿನ ಮಾಡಿಬಿಟ್ರು. ಉಣ್ಣಾರು ಪಣ್ಣರು ಇರ್ತಾರ. ಆಸೆ ಕುಂತಿರ್ತಾರ. ನಮ್ಮ ಮನೆಯವ್ರು ಹೊರಗೆ ಹೋಗಿ ಬಂದು ಅವ್ರು ಊಟ ಅಂತ ಬರ್ತಾರ್ರಿ. ಈಗಿಲ್ರಿ ಕುಂದ್ರಿ 12 ಊಟ. 12 ಸ್ಟಾರ್ಟ್ ಮಾಡ್ಬೇಕು ಅಡಿಗೆ. ಬೆಳಿಗ್ಗೆ ಮಾಡ್ಬಿಡಿನ ಅಂದ್ರೆ ಯಾರು ತೊಗೊಂಬಂದಿರ್ತಾರ ಅಡಿಗೆ. 1 ಗಂಟೆ ಮಾಡಿದ್ರು 4 ಗಂಟೆಗೆ ಹಾಕೈತಿ ಊಟ್ರಿ. ಅಯ್ಯೋ ಚಲೋ ಬಿಡುವ. ಅದಕ್ಕೆ ಬೆಳಿಗ್ಗೆ ಜಲ್ದಿ ಮಾಡಿಬಿಡುವ ಅಂತ ಹೇಳ್ಬಿಟ್ಟಿದ್ರು ನಾನು ಅಡಿಗೆ. ಇಲ್ಲ ಮಮ್ಮಿ ಅವಲಕ್ಕಿ ಕಲ್ಸಾತಾರಿ. ಪುಟಾಣಿ ಹಿಟ್ಟು ಹಾಕಿದೆ ಮಮ್ಮಿ? ಹಾಕಿದೆ ಚಲೋ ಆಕೈತಿ. ಇವಾಗ ನೋಡ್ರಿಪ್ಪ ಎಲ್ಲ ಅಡುಗೆ ಆತ. ರೊಟ್ಟಿ ಒಂದು ಮಾಡ್ಬೇಕು. ನಮ್ಮ ಬಾಬಾರ ಇದು ತೊಗೊಂಬರಕ್ಕೆ ಹೋಗಿದ್ದಾರೆ ರೀ ಮಟನ್. ದಾದಿ ಮಾವರಿಗೆ ನಾವು ತಿನ್ನಲ್ಲಲ್ರಿಪ್ಪ ಮಟನ್. ಹಾಗಾಗಿ ನಮಗೆ ಅನ್ನ ಸಾರು ಆಮೇಲೆ ಚೋಳಿಕಾಯಿ ಪಲ್ಯ ಮಾಡಿದ್ದೀನಿ ರೀ. ನಾನು 1-2 ರೊಟ್ಟಿ ಮಾಡ್ಬೇಕು ರೀ. ಆಮೇಲೆ ಮಾಡ್ತೀನಿ. ಕರೆಂಟ್ ಹೋಗಿಬಿಟ್ಟಿದವ್ರಿ. ಒಂದು ಏನೋ ರಿಪೇರಿ ನಡ್ತೈತಂತ ಅಲ್ಲಿ. ಹಾಗಾಗಿ ಎಲ್ಲ ಕರೆಂಟನ್ನು ತೆಗೆದುಬಿಟ್ಟಿದ್ದಾರೆ. ಮಸಾಲೆ ಹರ್ಕೋಬೇಕಲ್ಲ, ಹಾಗಾಗಿ ಕರೆಂಟ್ ಇರಬೇಕು. ಅದು ಅವ್ರು ತೊಗೊಂಬಂದು ಕೊಟ್ಟಿದ ಮೇಲೆ ನಾವು ಮಾಡೋಕ್ಕಾಕೈತಿ. ಆಮೇಲೆ ರೊಟ್ಟಿ ರೀ ಸ್ವಲ್ಪ ಕರೆಂಟ್ ಬಂದ ಮೇಲೆ ನಾವು ಗೊತ್ತಾಕೈತಿ ಮಾಡಿದ್ರು ಚಲೋ. ಯಾಕಪ್ಪ ಅಂತಂದ್ರೆ ಮತ್ತು ತವಾದೊಳಗೆ ಕೈಯೆಲ್ಲ ಸುಟ್ಕೋಬಾರ್ದಲ್ರಿ. ಹಾಗಾಗಿ ಮತ್ತು ಅರ್ಶಿಯಾನು ಮಮ್ಮಿ ಸೇರಿ ಕರ್ಚಿಕಾಯಿ ಮಾಡತ್ತಾರ್ರಿ. ಮೊನ್ನೆ ಸುಸ್ಲ ಉಳ್ದಿತ್ತು. ಹಾಗಾಗಿ ಅವ್ರ ಕರ್ಚಿಕಾಯಿ ಮಾಡತ್ತಾರೆ. ನಂದು ಎಲ್ಲ ಅಲ್ಲಿ ಎಲ್ಲ ಅಡುಗೆ ರೆಡಿ ಆಯ್ತು. ಇವಾಗ ರೊಟ್ಟಿ ಒಂದು ಮಾಡಿದ್ರೆ ಎಲ್ಲ ಅಡುಗೆ ರೆಡಿ ಆಕೈತ್ರಿ.
ಮತ್ತು ನಮ್ಮ ದಾದಿ ಹಂಗಾಗಿ ಸುಮ್ಮನೆ ಕುಂತಿದ್ರು, ಹೊರಗೆ ಅರ್ಬಿ ಹಾಕಿದ್ರು. ಬಿಸಿಲು ಭಾಳ ಐತ್ರಿ ಇವತ್ತು, ಮಳೆ ಬರ್ತಿತ್ತೋ ಇಲ್ಲೋ ಗೊತ್ತಿಲ್ಲ ನನಗೂ. ಮತ್ತು ನಮ್ಮ ಅರ್ಷಿಯಾದ ನಾನು ಅಡುಗೆ ಮಾಡಿ ಹೊರಗೆ ಬಂದೆ ರೀ. ನಮ್ಮ ಅರ್ಷಿಯಾದ ಆರ್ಡ್ರ್ ಬಂತು ಇವತ್ತು. ಆಕೆ 2 ಟಾಪ್ ಆರ್ಡ್ರ್ ಮಾಡಿದ್ಲಂತ್ರಿ. ಆಕೆ ರೊಕ್ಕ ಜಮಾ ಇಟ್ಕೊಂಡಿದ್ದೆ ರೀ. ರೊಕ್ಕ ಜಮಾ ಇಟ್ಕೊಂಡು 2 ಟಾಪ್ನ ಆರ್ಡ್ರ್ ಮಾಡಿದಾಳ್ರಿ ಈಕಿ. ಇವಾಗ ಬೇಸಿಗೆ ಕಾಲಕ್ಕೆ ರೀ, ಇನ್ನು ಮಳೆಗಾಲ ಹೋಗಿಲ್ಲ ರೀ. ಇನ್ನೊಂದು 5-6 ತಿಂಗಳು 7 ತಿಂಗಳು ಹೋತಪ್ಪ ಅಂತಂದ್ರೆ ಇವಾಗ ಮತ್ತೆ ಬೇಸಿಗೆ ಕಾಲ ಬರ್ತೈತಲ್ಲ ರೀ. ಹಾಗಾಗಿ ಕಾಟನಿಂದು ಚಲೋ ಅದಾವೆ ರೀ ಡ್ರೆಸ್. ಮೀಶೋಲಿಂದ ಮಾಡಿದಾಳ್ರಿ. 340 ರೂಪಾಯಿ ಅಂತ್ರಿ 2 ಡ್ರೆಸ್ಸಿಗೆ. ಟಾಪ್ ಟಾಪ್ ಅಷ್ಟೇ ಬಂದಿದ್ದಾವೆ ರೀ, ಮತ್ತೇನು ಬಂದಿಲ್ಲ. ಚಲೋ ಐತ್ರಿ, ಫುಲ್ ಕಾಟನಿಂದ ಐತಿ. ಅಂದ್ರೆ XXL ಇದ್ರಿ ಇದು. XXL ಚಲೋ ಐತಿ. ಆಮೇಲೆ ಉದ್ದು ಅದಾವ್ರಿ ಟಾಪ್ 3/4 ಇದು ಬಂದಿದ್ದಾವೆ ರೀ ಅಳತಿ ತೋಳಿಂದ. ಆಮೇಲೆ ಇದ್ರ ಮುಂದೆ 2 ರೀತಿ ಬಂದಿದೆ, ಬಿಚ್ಚ ಟೈಪ ಈ ರೀತಿ ಬಂದಿದ್ರಿ. ಆಮೇಲೆ ಫ್ರಂಟ್ ಏನು ಡಿಸೈನ್ ಇಲ್ಲರಿ, ಸಿಂಪಲ್ ಅಷ್ಟು ಐತಿ. ಕ್ವಾಲಿಟಿ ಚಲೋ ಐತ್ರಿಪ್ಪ. ಅದೇ 343 ಅಂತಂದ್ರೆ ಒಂದು 170 ರೂಪಾಯಿ 200 ರೂಪಾಯಿನ ಬಿದ್ದಂಗೆ ಹಾಕೈತ್ರಿ ಟಾಪ್. ಒಂದು ಟಾಪಿಗೆ ನೋಡ್ಬೋದು ನೀವಿಲ್ಲ ಎಷ್ಟು ಉದ್ದ ಐತೆ ಅಂತಂದು. ಉದ್ದದವ್ರಿ ಟಾಪ್. ಆಮೇಲೆ ಇದೊಂದು ಕಲರ್ ರೀ, ಪಿಂಕ್ ಒಂದು. ಇದು ಚಲೋ ಐತ್ರಿ. ನಮ್ಮ ವರ್ಷ ಬರೀ ಪಿಂಕ ಹುಡುಕ್ತಾಳ್ರಿ. ಇದು ಉದ್ದ ಇದು ಚಲೋ ಅದಾವ್ರಿ. ಆಮೇಲೆ ಫುಲ್ ಕಂಫರ್ಟಬಲ್ ಅನ್ನಿಸ್ತಾವ್ರಿ ಅಂಥ ಟಾಪ್ ಅದಾವು. ನೋಡ್ಬೋದು ನೀವಿಲ್ಲಿ ಎಷ್ಟು ಚಂದ ಅದಾವ ಅಂತಂದು. ಮತ್ತು ಮಾಡಿದಾಳ್ರಿಪ್ಪ ಆಕಿ 1 2 3 ಡ್ರೆಸ್. ಆಮೇಲೆ ಲಗಿನ್ಸ್ ಮಾಡಿದಾಳ್ರಿ, ಶೈನಿಂಗ್ ಲಗಿನ್ಸ್. ಆಮೇಲೆ ಪರ್ಪಲ್ ಡ್ರೆಸ್ ಒಂದು ಆರ್ಡ್ರ್ ಮಾಡಿದಾಳ್ರಿ. ನಾನು ಲಾಂಗ್ ನೆಕ್ಲೆಸ್ ನೋಡಿದಾರೆ, ಅಂದ್ರೆ ಫುಲ್ ಮಸ್ತ್ ಇತ್ತು ರೀ ಅದು. ಅದಕ್ಕೆ ಪ್ರೈಸು 1660 ರೂಪಾಯಿ ಐತ್ರಿ. ಹಾಗಾಗಿ ಬೇಡ ಅಂತೇಳಿ ಬಿಟ್ಟಿದ್ದೀನಿ ರೀ. ಹುಬ್ಳಿದೊಳಗೆ ಸಿಕ್ತಪ್ಪ ಅಂತಂದ್ರೆ ತೊಗೊಬರಕ್ಕೆ ಹಾಕೈತಿ. ಮಮ್ಮಿ ಹೇಳತ್ತೀನಿ ರೀ. ಆಮೇಲೆ ಡಿಸೈನ್ ಪ್ಲೇಟ್ ಬೇಕಾಗಿದ್ದಾವ್ರಿ. ಅದೆಲ್ಲ ಸರ್ವ್ ಮಾಡಿ ರೆಸಿಪಿ ಇದೆಲ್ಲ ಮಾಡ್ತೀವಲ್ಲ ರೀ, ಅದೆಲ್ಲ ಸರ್ವ್ ಮಾಡಿ ತೋರ್ಸಕ್ಕೆ ಡಿಸೈನ್ ಪ್ಲೇಟ್ ಬೇಕಾಗಿದ್ದಾವೆ. ಹಾಗಾಗಿ ಅದು ಒಂದು ಸ್ವಲ್ಪ, ಆಮೇಲೆ ಲಾಂಗ್ ನೆಕ್ಲೆಸ್ ಒಂದು ಸ್ವಲ್ಪ ಅದೆಲ್ಲ ತೊಗೊಂಬರೋದೈತ್ರಿ ಹುಬ್ಳಿಗೆ ಹೋಗಿ. ಆ ಮಮ್ಮಿ ನೀನು ಒಬ್ಬರು ಹೋಗಿ ಬಂದ್ರಿ, ರೊಕ್ಕ ಇಲ್ಲ ಅಂತ ಹೇಳಿ ಬಿಟ್ಟಿದ್ವಿ. ನೋಡೋಣ್ರಿ ರೊಕ್ಕ ಬಂದುಪ್ಪ ಅಂತಂದ್ರೆ ಹೋಗಿ ತೊಗೊಂಬರಕ್ಕೆ ಆಕೈತಿ. ಮತ್ತು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೂ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ, ಸ್ಕಿಪ್ ಮಾಡಬೇಡ್ರಿ, ಪೂರ್ತಿ ವೀಡಿಯೋ ನೋಡಿರಿ. ಮಸ್ತ್ ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಓಕೆ, ಟೇಕ್ ಕೇರ್, ಬಾಯ್.